ಅಜ್ಜಿ, ನನಗೆ ಮದುವೆ ಎಲ್ಲ ಬೇಡ. ದಯವಿಟ್ಟು ಇದನ್ನ ಇಲ್ಲಿಗೆ ಬಿಟ್ಬಿಡಿ. ಹೌದು ದನಗಳೇ. ಅಂದರೆ ಅಪ್ಪ, ನನಗೂ ಯಾಕೋ ಈ ಮದುವೆ ಇಷ್ಟ ಇಲ್ಲ. ಯಾಕೆ ಬೇಡ ಮದುವೆ? ಅಲ್ಲ, ಶ್ರದ್ಧನಿಗಿಂತ ಒಳ್ಳೆ ಹುಡುಗಿ ಬೇಕಾ ನಿನಗೆ? ಏನು ಕಡಿಮೆ ಆಗಿದೆಯಾ ಅವಳಲ್ಲಿ? ಭುವನ್, ಇದು ನಾನು ನಿಮ್ಮ ದನಿಗಳು ಸೇರಿ ಮಾಡಿರೋ ನಿರ್ಧಾರ. ಒಪ್ಕೊ. ನಾನು ಹೆಣ್ಣಿನ ಕಡೆ ಇರ್ತೀನಿ, ನಿನಗೆ ನಮ್ಮ ಹುಡುಗಿನ ಮದುವೆ ಮಾಡ್ಕೊಡ್ತೀನಿ, ಆಯ್ತಾ? ಆದರೂ ಈ ಎರಡನೇ ಮದುವೆ ಎಲ್ಲ ಬೇಕಾ ಈಗ? ಏನಮ್ಮ ನೀನು? ಊರ್ಮಿಳಾ ಮತ್ತೆ ಭುವನ್ ಗಂಡ ಹೆಂಡ್ತಿಯಲ್ಲ ಅಂತ ನೀನೇ ಹೇಳಿದೀಯಾ, ಅದು ನಾನು ನಂಬಿದ್ದೀನಿ. ಊರ್ಮಿಳಿಂದನೂ ಗೊತ್ತಾಗಿದೆ ನನಗೆ. ಶ್ರದ್ಧಾ ಮೇಡಮ್ಗೆ ಇದು ಎರಡನೇ ಮದಿನೇ. ಅವ್ರು ನನ್ನ ಜೊತೆಗೆ ಯಾವತ್ತೋ ಮದುವೆ ಆಯಿದ್ರು. ನನ್ನ ಮನಸ್ಸಲ್ಲಿ ಅವ್ರಿಗೆ ಅದೇ ಜಾಗ ಕೊಟ್ಟಿದ್ದೆ. ನೋಡು ಭುವನ್, ಇದನ್ನ ನನ್ನ ಕೊನೆ ಆಸೆ ಅಂತ ಅಂದ್ಕೊಳ್ಳೋ. ನನ್ನ ಮಗ ಆಗಿ ಇದೊಂದು ಆಸೆನ ನೆರವೇರಿಸ್ಕೊಳ್ಳೋ. ನಿನ್ನಿಂದ ಈ ಮನೆಯಲ್ಲಿ ಜೀತ ಮಾಡಿಸಿದ ಪಾಪಕ್ಕೆ ಇದರಿಂದನಾದ್ರೂ ಪ್ರಾಯಶ್ಚಿತ್ತ ಸಿಗಲಿ. ಒಪ್ಕೊಳ್ಳಪ್ಪ. ಶ್ರದ್ಧಾ, ಇದೇನಮ್ಮ ನೀನು ಈ ನಿನ್ನ ಅಪ್ಪಾಜಿ ಮಾತಿಗೆ ಕೊಡೋ ಬೆಲೆ? ಒಪ್ಕೊಳಮ್ಮ. ಭುವನಿಗಿಂತ ಒಳ್ಳೆ ಹುಡುಗ ನಿನಗೆಲ್ಲೂ ಸಿಗೋದಿಲ್ಲ. ನೋಡು ಶ್ರದ್ಧಾ, ನೀನು ಈ ಮನೆ ಸೊಸೆಯಾಗಿ ಬರಬೇಕು. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನು.
ನಾನು ಅರ್ಜೆಂಟಾಗಿ ರಾಮನಗರ ಹೋಗಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ. ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀರಿ? ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.